ನಗರದ ಕನ್ನಡ ಭವನದಲ್ಲಿ ರಂಗಶ್ರೀ ಸಾಂಸ್ಕೃತಿಕ ಕಲಾ ಬಳಗ ರಾಯಚೂರು, ಕರ್ನಾಟಕ ಬೀದಿ ನಾಟಕ ಅಕಾಡೆಮಿ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಸಿಜಿಕೆ ಬೀದಿ ರಂಗ ದಿನಾಚರಣೆ ಅಂಗವಾಗಿ ಸಿಜಿಕೆ ರಂಗ ಪ್ರಶಸ್ತಿ ಪುರಸ್ಕಾರವನ್ನು ಹಿರಿಯ ರಂಗಭೂಮಿ ಕಲಾವಿದರಾದ ವಿ.ಎನ್. ನಕ್ಕಿಯವರ ಅಧ್ಯಕ್ಷತೆಯಲ್ಲಿ ಹಾಗೂ ರಂಗಶ್ರೀ ಸಾಂಸ್ಕೃತಿಕ ಬಳಗದ ಅಧ್ಯಕ್ಷ ರಂಗಸ್ವಾಮಿಯವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಉದ್ಘಾಟಕರಾಗಿ ಆಗಮಿಸಿದ ರಾಯಚೂರು ಕೋಟೆ ಅಧ್ಯಯನದ ಸಮಿತಿಯ ಸದಸ್ಯರಾದ ರಜಾಕ್ ಉಸ್ತಾದರವರು ಜಂಬೆ ವಾದ್ಯವನ್ನು ನುಡಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸಿಜಿಕೆಯವರ ರಂಗ ಪುರಸ್ಕಾರ ಪ್ರಶಸ್ತಿಯನ್ನು ಸಮುದಾಯದ ಸಾಧಕರಿಗೆ ನೀಡಿ ಗೌರವಿಸುತ್ತಿರುವುದು ರಂಗಸ್ವಾಮಿಯವರ ಸೇವೆ ಶ್ಲಾಘನೀಯವಾಗಿದೆ. ಆದರೆ ಇತ್ತೀಚೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಇಲಾಖೆ, ಸಾರ್ವಜನಿಕ ಇಲಾಖೆ ಹಾಗೂ ಇನ್ನಿತರ ಇಲಾಖೆಗಳು ಸಮಯಕ್ಕೆ ತಕ್ಕಂತೆ ಆಯೋಜಿಸುತ್ತಿರುವುದು ಕಾಣುತ್ತೇವೆ. ಆದರೆ ನಮ್ಮ ನಗರಸಭೆ ಮಾತ್ರ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಂಪೂರ್ಣ ವಿಫಲವಾಗಿದೆ. ಯಾಕೆಂದರೆ ಸಾರ್ವಜನಿಕರಿಗೆ ತುಂಬ ಹತ್ತಿರವಿರುವ ಇಲಾಖೆ ಎಂದರೆ ಅದು ನಗರಸಭೆ ಮಾತ್ರ. ಅವರು ಆಗಾಗ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದರೆ ಬಹುಬೇಗ ಜನರಿಗೆ ತಲುಪುವಲ್ಲಿ ಸಂದೇಹವಿಲ್ಲ ಎಂದು ಹೇಳಿದರು. ಸ್ವತಂತ್ರ ನಂತರದ ದಿನಗಳಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ಕೂಡ ಈ ರಂಗಭೂಮಿ ಮೇಲೆ ಆಗಿರ್ತಕ್ಕಂಥದ್ದು. ಆಮೇಲೆ ಇತಿಹಾಸದ ಮರೆತು ಹೋದಂಥ ಹಲವಾರು ಘಟನೆಗಳನ್ನು ಈ ನಾಟಕಗಳ ಮೂಲಕ ಜನರಿಗೆ ತೋರಿಸಿರ್ತಕ್ಕಂಥ ಉದಾಹರಣೆ ಕೂಡ ಇದೆ. ಈ ಹಲವಾರು ನಾಟಕಗಳು ಈ ರಾಜ್ಯದಲ್ಲಿ, ದೇಶದಲ್ಲಿ ಹಲವಾರು ನಾಟಕಗಳು ಇತಿಹಾಸದಲ್ಲಿ ಮುಚ್ಚಿ ಹೋಗಿರ್ತಕ್ಕಂಥ ಘಟನೆಗಳನ್ನು ಜನರಿಗೆ ತೋರಿಸ್ತಕ್ಕಂಥ ಕೆಲಸ ಮಾಡೋದ್ರ ಮೂಲಕ ಇತಿಹಾಸವನ್ನು ಮರು ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ಕಂಡಿದ್ದೇವೆ. ನಾಟಕ ಕೂಡ ಅದರಲ್ಲಿಯೂ ಒಂದು ರಂಗ. ಅದು ನಾವು ಸರ್ಕಾರದ ಗಮನ ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಕೂಡ. ಬೀದಿ ನಾಟಕ ಅಂತ ಕೆಲವೊಂದು ಇಲಾಖೆಗಳು ಜನರಲ್ಲಿರುವಂಥ ಮೂಢನಂಬಿಕೆಗಳನ್ನು ತೆಗೆದುಹಾಕಲಿಕ್ಕೆ ಬೀದಿ ನಾಟಕಗಳನ್ನು ಮಾಡೋದನ್ನು ಕೂಡ ಅದರ ಮೂಲಕ ಪ್ರಚಾರ ಮಾಡೋದು, ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ನಡೀತದೆ. ಈ ಸಹಾಯಕ ಆಯುಕ್ತರ ಹತ್ರ ಇರುವಂಥ ಒಂದು ಕಮಿಟಿ ಇದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆಗಟ್ಟುವಿಕೆ ಸಮಿತಿ ಅಂತಿದೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿದೆ. ಅವರು ಆ ಕೆಲಸವನ್ನು ಬೀದಿ ನಾಟಕದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಆಮೇಲೆ ನಗರಸಭೆ ಕೂಡ ಮಾಡಬೇಕು. ಬಟ್ ನಮ್ಮ ರಾಯಚೂರಿನಲ್ಲಿ ನಗರಸಭೆ ಸತ್ತೋಗಿರೋದ್ರಿಂದ ಆ ನಗರಸಭೆ ಏನು ಕೆಲಸ ಮಾಡೋದಿಲ್ಲ. ಸತ್ತೋದಂತೆ ಇರುವಂಥ ನಗರಸಭೆ ಅದು. ಅಲ್ಲೇನಿಲ್ಲ, ಎಲ್ಲ ಇದ್ದು ಇರಲಾರ್ದಂತೆ, ನಾವು ಕೂಡ ಇದ್ದು ಇರಲಾರ್ದಂತೆ ಬದುಕ್ತಾ ಇದ್ದೇವೆ ರಾಯಚೂರು ನಗರದಲ್ಲಿ. ಸೊ ಅಲ್ಲಿ ಕೂಡ ಅವಕಾಶ ಇದೆ ಈ ರೀತಿ ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ, ಕಸ ವಿಲೇವಾರಿಗೆ, ಆಮೇಲೆ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ. ಆರೋಗ್ಯ ಇಲಾಖೆಯಲ್ಲಿ ಬೀದಿ ನಾಟಕದ ಮೂಲಕ ಭಾಳಷ್ಟು ಕಾರ್ಯಕ್ರಮಗಳಿದ್ದಾವೆ. ಈ ರೀತಿ ಮಾಡಲಿಕ್ಕೆ ಭಾಳ ಅವಕಾಶಗಳಿದ್ದಾವೆ. ಬಟ್ ನಿರ್ಲಕ್ಷ್ಯದಿಂದ, ನಿರಾಸಕ್ತಿಯಿಂದ ಅವರೆಲ್ಲ ಬಳಕೆ ಮಾಡ್ಕೊಳ್ಳೋದನ್ನು ಬಿಟ್ಟಿದ್ದಾರೆ. ಈಗ ಅದನ್ನು ಕೂಡ ನಾವು ಎಚ್ಚರಿಸತಕ್ಕಂಥ ಕೆಲಸ ಕೂಡ ಮಾಡಬೇಕಾಗಿದೆ. ನಂತರ ಮಾತನಾಡಿದ ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ಅಧ್ಯಕ್ಷರಾದ ಚನ್ನಬಸವಣ್ಣ, ಸಿಜಿಕೆಯವರ ಬೀದಿ ನಾಟಕ ಅವರು ರಂಗಭೂಮಿಯ ಬಗ್ಗೆ ಎತ್ತಿದ ಧ್ವನಿ ಮೆಚ್ಚುವಂಥದ್ದು. ಅವರ ಬಗ್ಗೆ ಪತ್ರಿಕಾ ಮಾಧ್ಯಮದಲ್ಲಿ ಒಡಲು ಸೇರಿದ ಸಿಜಿಕೆ ಎಂದು ಒಂದು ಅಂಕಣ ಬಂದಿತ್ತು. ಅದನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಅವರ ಬಗ್ಗೆ ನನಗೆ ಸಿಜಿಕೆ ಎಂದರೆ ಒಂದು ರಂಗಶಕ್ತಿ ಎಂದು ತಿಳಿದುಕೊಂಡೆನು ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಮಾತನಾಡಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ವೆಂಕಟೇಶ್ ಬೇವಿನ ಬೆಂಚಿಯವರು ರಂಗಸ್ವಾಮಿಯವರ ಸಮಾಜ ಸೇವೆ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳ ಮಟ್ಟಕ್ಕೆ ಅಲೆದಾಡಿ ಹೊಸ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಮುಖ್ಯವಾಹಿನಿಗೆ ಪರಿಚಯಿಸುತ್ತಿರುವುದು ಇವರ ಶ್ರಮ ಮೆಚ್ಚುವಂತಹದ್ದು ಎಂದು ಹೇಳಿದರು. ಕೆ ಮೇಲೆ ಹಿರಿಯ ರಂಗಭೂಮಿ ಕಲಾವಿದರು ಹಾಗೂ ಸಭೆಯ ಅಧ್ಯಕ್ಷರಾದ ವಿ.ಎನ್. ನಕ್ಕಿಯವರು ಹಾಗೂ ಸರ್ವಗಣ್ಯರು ಸೇರಿ ಸಮುದಾಯದ ಸಾಧಕರಾದ ನಿರ್ಮಲಾ ವೇಣುಗೋಪಾಲ್ ಮತ್ತು ಡಿಂಗ್ರಿ ನರೇಶ್ ಅವರಿಗೆ ಸಿಜಿಕೆ ಬೀದಿ ರಂಗ ಪ್ರಶಸ್ತಿ ಪುರಸ್ಕಾರ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಅಣುವೀರಯ್ಯ ಸ್ವಾಮಿ ಶಕ್ತಿನಗರ, ಲಕ್ಷ್ಮೀರೆಡ್ಡಿ ಹೊಸೂರ್, ಡಿಂಗ್ರಿ ನರಸಪ್ಪ, ನರೇಂದ್ರ ಮಡಿವಾಳ್, ಜೋಸೆಫ್, ವೆಂಕಟ ನರಸಿಂಹಲು, ಕಲಾವಿದರು, ಕಲಾಭಿಮಾನಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು.